ಬಕೆಟ್ ಒಳಗಿಡ್ರಿ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ವಮೃಷಾ धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबता गवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಮೋಹಿನಿಯ ರೂಪವನ್ನ ಧರಿಸಿ ಪರಮಾತ್ಮ ದೈತ್ಯರನ್ನ ವಂಚಿಸಿದ್ದಾನೆ. ಆ ಕಥೆಯನ್ನ ಕೇಳಿದಂತಹ ರುದ್ರದೇವರು ನಾನು ಪರಮಾತ್ಮನ ಆ ರೂಪವನ್ನು ನೋಡಿ ಪುನೀತನಾಗಬೇಕು ಅನ್ನೋ ಉದ್ದೇಶದಿಂದ ರುದ್ರದೇವರಿರುವಂತಹ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಬಂದು ರುದ್ರದೇವರ ಸಮೀಪದಲ್ಲಿ ನಿಂತು ಪರಮಾತ್ಮನ ಬಳಿಯಲ್ಲಿ ನಿಂತು ಅನೇಕ ಸ್ತೋತ್ರಗಳಿಂದ ಕೊಂಡಾಡಿದ್ದಾರೆ. ತಮ್ಮ ಪರಿವಾರದಿಂದ ಸಹಿತರಾಗಿ ಬಂದಿದ್ದಾರೆ. ಬಂದು ರುದ್ರದೇವರ ಬಳಿಯಲ್ಲಿ ಪರಮಾತ್ಮ ಏನು ಬಂದಿದ್ದೇನು ಅಂತ ಕೇಳಿದಾಗ, ಇಲ್ಲ, ನಿನ್ನ ಈ ಅಸಾಧಾರಣವಾದಂತಹ ಮಹಿಮೆಯನ್ನು ಕೇಳಿದ್ದೇನೆ, ನಿನ್ನ ಆ ರೂಪವನ್ನು ನೋಡ್ಬೇಕು ಅಂತ ಮನಸ್ಸಿನಲ್ಲಿ ಬಹಳ ಹಂಬಲವಾಗಿದೆ, ಆ ರೂಪವನ್ನು ನೋಡ್ಬೇಕು ಅಂತ ಅಂದುಕೊಂಡು ಅವನು ಆ ಸ್ಥಳಕ್ಕೆ ಅಂತ ತೆರಳುತ್ತಾ ಇದ್ದಾರೆ. ನಾನ್ ನಿನ್ನನ್ನು ನೋಡ್ಬೇಕು ಅಂತ ಬಂದಿದ್ದೇನೆ, ಅದಕ್ಕೆ ನಿನ್ನ ಆರೂಪವನ್ನು ತೋರಿಸು, ಅದಕ್ಕೋಸ್ಕರ ಈ ಸ್ಥಳಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ, ಅದಕ್ಕೆ ಆಯ್ತು ತೋರಿಸ್ತೇನೆ, ಆದ್ರೆ ಜಾಗ್ರತೆ, ಎಂತಹ ವಿರಕ್ತರಾದ ವ್ಯಕ್ತಿಗಳಿಗೂ ಕೂಡ ನನ್ನ ಈ ರೂಪವನ್ನ ನೋಡಿ ಮನಸ್ಸಿನ ನಿಗ್ರಹವನ್ನ ಮಾಡಿಕೊಳ್ಳಿಕ್ಕೆ ಕಷ್ಟವಾಗತ್ತೆ, ಹಾಗಾದ್ರೆ ವಿಚಾರ ಮಾಡು, ತುಂಬಾ ಕಷ್ಟ ಇದೆ ಅಂತ ಹೇಳಿ ನಿನಗೆ ತೋರಿಸ್ತೇನೆ ಅಂತ ಹೇಳಿ ಆ ಸ್ಥಳದಿಂದ ಅದೃಶ್ಯನಾಗ್ತಾ ಇದ್ದಾನೆ. ಅದೃಶ್ಯನಾಗಿದ್ದುಕೊಂಡು ಪರಮಾತ್ಮ ಎಲ್ಲಿದ್ದಾನೆ ಅಂತ ರುದ್ರದೇವರು ಸುತ್ತಮುತ್ತಲು ನೋಡ್ತಾ ಇದ್ದಾರೆ. ಉಮಾದೇವಿ, ಪಾರ್ವತಿ ದೇವಿ ತನ್ನ ತನ್ನ ಅಣ್ಣದವರೆಲ್ಲ ಪಕ್ಕದಲ್ಲೇ ಕೂತಿದ್ದಾರೆ. ರುದ್ರದೇವರು ಎಲ್ಲ ಕಡೆಯಲ್ಲೂ ದೃಷ್ಟಿನ ಹಾಯಿಸಿ, ಎಲ್ಲಾದ್ರೂ ರುದ್ರದೇವರು ನನಗೆ ಕಂಡಾರೋ ಅಂತ, ಪರಮಾತ್ಮ ಕಂಡಾನೋ, ಮೋಹಿನಿ ರೂಪದಿಂದ ಕಂಡಾನೋ, ಎಲ್ಲಿಂದ ಅವನು ಪ್ರವೇಶ ಮಾಡ್ತಾನೆ ಅಂತ ಹೇಳಿಕ್ ಆಗೋದಿಲ್ಲ. ನರಸಿಂಹ ರೂಪಿಯಾದಾಗ ಎಲ್ಲಿಂದ ಬಂದ? ಕಂಬದಿಂದ ಬಂದ್ಬಿಟ್ನಲ್ಲ. ಹಾಗೆ ಇಲ್ಲಿಯೋ ಯಾವುದೋ ಒಂದು ಅಪೂರ್ವವಾದ ಸ್ಥಳದಿಂದ ಬಂದ್ಬಿಡ್ತಾನೆ. ಹಾಗಾಗಿ ಎಲ್ಲಿಂದ ಬರ್ತಾನೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಅದ್ಭುತವಾದಂತಹ ರೂಪವುಳ್ಳ ಒಂದು ಚೆಂಡಿನ ಜೊತೆಯಲ್ಲಿ ಆಡ್ತಾ ಇರುವಂತಹ ಸ್ತ್ರೀಯನ್ನ ನೋಡ್ತಾ ಇದ್ದಾನೆ. ಒಳ್ಳೆ ಸೀರೆಯನ್ನ ಉಟ್ಕೊಂಡಿದ್ದಾಳೆ. ಅವಳು ಪ್ರತಿಯೊಂದು ತನ್ನ ಹಾವಭಾವಗಳಿಂದಲೂ ಕೂಡ, ತನ್ನ ಆಭರಣಗಳಿಂದ ನೋಡುವಂತಹ ವ್ಯಕ್ತಿಗಳ ಮನಸ್ಸನ್ನ ಸೂರೆಗೊಳ್ತಾ ಇದ್ಲು. ನಡು ತುಂಬಾ ಸಪೂರವಾದಂತಹ ನಡು, ಪೃಷ್ಠಭಾಗ ದಷ್ಟಪುಷ್ಟವಾಗಿದೆ. ಎದೆ ಭಾಗವೂ ಕೂಡ ನೋಡುವಂತಹ ವ್ಯಕ್ತಿಗಳಿಗೆ ಮೋಹಕವಾಗುವ ಹಾಗೆ ಎದೆ ಭಾಗ ಇದೆ. ಸುಂದರವಾಗಿ ಹೆಜ್ಜೆಗಳನ್ನಿಟ್ಟು ಗೆಜ್ಜೆಯ ಶಬ್ದಗಳನ್ನ ಮಾಡ್ತಾ ಹೋಗ್ತಾ ಇದ್ದಾಳೆ. ಕಣ್ಣುಗಳು ಬಹಳ ಚಂಚಲವಾಗಿದೆ. ಯಾಕೆ ಅಂತಂದ್ರೆ ಅವಳು ಚಂಡಾಟವನ್ನ ಆಡ್ತಾ ಇದ್ದಾಳೆ. ಚೆಂಡು ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ ಅಂತ ನಾನಾ ದಿಕ್ಕುಗಳಿಗೆ ಹೋಗ್ತಾ ಇದೆ. ಚೆಂಡುಗಳು ನಾನಾ ದಿಕ್ಕುಗಳಿಗೆ ಹೋಗ್ತಾ ಇರೋದ್ರಿಂದ
ಇವಳ ಕಣ್ಣುಗಳು ಕೂಡ ಚೆಂಡು ಎಲ್ಲಿ ಹೋಗತ್ತೆ ಅಂತ ಅದರ ಮೇಲೆ ದೃಷ್ಟಿಯನ್ನು ಹಾಕ್ತಾ ಇದ್ದಾಳೆ. ಆ ಚೆಂಡು ಹೋದ ಸ್ಥಳದಲ್ಲೆಲ್ಲ ಇವಳ ಕಣ್ಣುಗಳು ತೆರಳುತ್ತಾ ಇರೋದ್ರಿಂದ ಇವಳ ಕಣ್ಣಿನ ನೋಟ ಬಹಳ ಚಂಚಲವಾಗಿದೆ. ನೋಡಿದಾಗ ಎಲ್ಲ ಚೆಂಡಿನ ನೋಟವನ್ನು ನೋಡ್ತಾ ನೋಡ್ತಾ ಇವಳ ಕಣ್ಣುಗಳನ್ನು ನೋಡ್ತಾ ಅದರಲ್ಲೂ ಮುಳುಗಿ ಹೋಗ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ, ಕಣ್ಣುಗಳು ಸಾಗರ ಇದ್ದಾಗಿದೆ, ಆ ಸಾಗರದಲ್ಲಿ ಬಿದ್ದು ಈಜಾಡುವ ಮೀನು ನಾನಾಗಬೇಕು ಅಂತ ಒಬ್ಬ ಕವಿ ವರ್ಣನೆ ಮಾಡ್ತಾರೆ. ಹಾಗೆ ಇವಳು ಕಣ್ಣುಗಳ ಚಲನೆಯಿಂದ ಇವರ ಮನಸ್ಸೆಲ್ಲವೂ ಕೂಡ ಕಲಕಿ ಹೋಗಿದೆ ರುದ್ರದೇವರದ್ದು. ಒಳ್ಳೆ ಕೆನ್ನೆಗಳು, ಮುಂಗುರುಳುಗಳು, ಒಳ್ಳೆ ಅದ್ಭುತವಾದಂತಹ ವಸ್ತ್ರಗಳು, ರವಿಕೆಗಳು ಇದೆಲ್ಲವನ್ನ ಹಾಕಿಕೊಂಡಿದ್ದಾಳೆ. ಅವಳು ವೇಗವಾಗಿ ಧಾವಿಸುವ ಸಂದರ್ಭದಲ್ಲಿ ಅವಳ ಸೀರೆ ಜಾರ್ತಾ ಇದೆ. ಬಿಗಿದು ಕಟ್ಟಿದಂತಹ ಕೂದಲುಗಳೆಲ್ಲ ತನ್ನಷ್ಟಕ್ಕೆ ತಾನೇ ಆ ಚೆಂಡಿನ ಆಟದ ಭರದಲ್ಲಿ ಕೂದಲುಗಳೆಲ್ಲ ಬಿಚ್ಚುತ್ತಾ ಇದೆ. ಒಂದು ಕೈಯಿಂದ ತನ್ನ ಸೀರೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ, ಇನ್ನೊಂದು ಕೈಯಿಂದ ಚೆಂಡನ್ನ ತೆಗೆದುಕೊಳ್ಳಿಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಚೆಂಡನ್ನ ಹೊಡಿತಾ ಇದ್ದಾಳೆ, ಎತ್ತಿಕೊಳ್ಳಿಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಯಾರೂ ಅವಳ ಜೊತೆಯಲ್ಲಿಲ್ಲ, ಒಬ್ಬಳೇ ಆ ಅರಣ್ಯದ ಮಧ್ಯದಲ್ಲಿ ಕಾಣಿಸ್ತಾ ಇದ್ದಾಳೆ. ಹೀಗೆ ತನ್ನ ಮೋಹನ ಶಕ್ತಿಯಿಂದ ಮೋಹಿನಿ ಇಡೀ ಜಗತ್ತನ್ನ ಮರಳು ಮಾಡಿ ಬಿಡ್ತಾ ಇದ್ದಾಳೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಆವರ್ತನೋದ್ವರ್ತನ ಕಂಪಿತಸ್ತನ ಪ್ರಕೃಷ್ಟ ಹಾರೋರುಭರೈಃ ಪದೇ ಪದೇ ವಿಭಜ್ಯಮಾನಾಮಿವ ಮಧ್ಯತಶ್ಚಲತ್ ಪದ ಪ್ರವಾಲಂ ನಯತೀಂ ತತಸ್ತತಃ. 8ನೇ ಸ್ಕಂದದ 11ನೇ ಅಧ್ಯಾಯದ 18ನೇ ಶ್ಲೋಕದಿಂದ ಹೇಳ್ತಾ ಇದ್ದೇನೆ. ಉತ್ತಮವಾದಂತಹ ಸೀರೆಯನ್ನ, ನಡುಪಟ್ಟಿಯನ್ನ ಕಟ್ಟಿಕೊಂಡಿದ್ದಾಳೆ. ಉತ್ತಮವಾದ ಎದೆಭಾಗಗಳು, ಹಾರಗಳು, ಸಪೂರವಾದಂತಹ ನಡುಭಾಗ. ಅವಳನ್ನು ನೋಡಿದರೆ ಎಂತಹ ಮನಸ್ಸಿನ ನಿಗ್ರಹವುಳ್ಳಂತಹ ವ್ಯಕ್ತಿಗೂ ಕೂಡ ಮನಸ್ಸು ಚಂಚಲವಾಗಿ ಹೋಗಿಬಿಡಬೇಕು. ಅಂತಹ ಮೋಹಕವಾದ ನಡಿಗೆಯಿಂದ ಮೋಹಿನಿ ಬರ್ತಾ ಇದ್ದಾಳೆ. ಕೈಯಲ್ಲಿ ಚೆಂಡನ್ನ ಹಿಡಿದುಕೊಂಡಿದ್ದಾಳೆ. ಚೆಂಡು ಆ ಕಡೆ ಈ ಕಡೆ ಹೋಗ್ತಾ ಇರೋದ್ರಿಂದ ಕಣ್ಣುಗಳು ಕೂಡ ಚಂಚಲವಾಗಿದೆ. ದಿಕ್ಷುಭ್ರಮತ್ ಕಂದುಕ ಚಾಪಲೈರ್ಭೃಶಂ ಪ್ರೋದ್ವಿಗ್ನ ತಾರಾಯತ ಲೋಲಲೋಚನಾಂ ಸ್ವಕರ್ಣ ವಿಭ್ರಾಜಿತ ಲೋಲ ಕುಂಡಲೋ ಲಸತ್ಕಪೋಲಾಲಕ ಮಂಡಿತಾನನಾಂ. ಅವಳ ಕೆನ್ನೆಗಳೆಲ್ಲ ಅದ್ಭುತವಾದ ಶೋಭೆಯನ್ನು ಪಡೆದು ಬಿಟ್ಟಿದೆ. ಯಾಕೆ ಅಂತಂದ್ರೆ ಅವಳ ಕಣ್ಣುಗಳೆಲ್ಲ ವಿಸ್ತಾರವಾದ ಕಣ್ಣುಗಳು. ಆ ಕಡೆ ಈ ಕಡೆ ಆ ಕಣ್ಣಿನ ನೋಟಗಳು ಹೋಗ್ತಾ ಇದ್ದ ಹಾಗೆ ನೋಡುವಂತಹ ಜನರ ಮನಸ್ಸೆಲ್ಲವೂ ಕೂಡ ಇವಳನ್ನ ಬಿಟ್ಟು ಬೇರೆದ್ದನ್ನು ನೋಡ್ಲೇಬಾರದು. ಇವಳ ದೃಷ್ಟಿ ಚೆಂಡಿನ ಮೇಲಿದ್ರೆ ಇರುವ ಎಲ್ಲರ ದೃಷ್ಟಿ ಇವಳ ಮೇಲೆ ಬಂದಿದೆ. ಇಡೀ ಪ್ರದೇಶದಲ್ಲಿ ಅದ್ಭುತವಾದಂತಹ ಶೋಭೆ ಬಂದಿದೆ. ಮುಂಗರುಳುಗಳೆಲ್ಲ ಮುಖದ ಮೇಲೆ ಬಂದು ಬೀಳ್ತಾ ಇದೆ. ಅದನ್ನು ಇವಳು ಕೈಯಿಂದ ಸರಿಸ್ತಾ ಇದ್ದಾಳೆ. ಅದನ್ನು ನೋಡಿದರೆ ಮತ್ತಷ್ಟು ಮೋಹಕವಾಗಿದೆ. ಶ್ಲಥದ್ದುಕೂಲಾಂ ಕಬರೀಂಚ ವಿಚ್ಯುತಾಂ ಸನ್ನಹ್ಯತೀಂ ವಾಮಕರೇಣ ವಲ್ಗುನಾ ವಿನಿಘ್ನತೀಮನ್ಯಕರೇಣ ಕಂದುಕಂ ವಿಮೋಹಯಂತೀಂ ಜಗದಾತ್ಮ ಮಾಯಯ. ಅವಳು ಉಟ್ಟಂತಹ ಸೀರೆ ನಿಧಾನವಾಗಿ ಜಾರ್ತಾ ಇದೆ. ಕಟ್ಟಿದಂತಹ ಕೂದಲುಗಳೆಲ್ಲ ಬಿಚ್ಚಿ ಬೆನ್ನ ಮೇಲೆ ಹರವಿದೆ. ಎಡಗೈಯಿಂದ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ. ಇನ್ನೊಂದು ಕೈಯಿಂದ ಚೆಂಡನ್ನ ಹೊಡಿತಾ ಇದ್ದಾಳೆ. ಆ ಚೆಂಡನ್ನ ಬೆನ್ನಟ್ಟಿಕೊಂಡು ಅದನ್ನು ಹಿಡಿಲಿಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಹೀಗೆ ವಿಮೋಹಯಂತೀಂ ಜಗದಾತ್ಮ ಮಾಯೆಯ, ತನ್ನ ಸಹಜವಾದ ಮಾಯಾಶಕ್ತಿಯಿಂದ ಇಡೀ ಜಗತ್ತನ್ನ ಮೋಹಿಸುವಂತಹ ಅಸಾಧಾರಣವಾದ ವ್ಯಕ್ತಿತ್ವ ಪರಮಾತ್ಮನದ್ದಿದೆ. ಅವನು ನಮ್ಮನ್ನು ಈಗ ಮೋಹಿಸ್ತಾ ಇದ್ದಾನೆ. ಮೋಹಿನಿಯಿಂದ ಅಲ್ಲ, ತನ್ನ ಇಚ್ಛಾಶಕ್ತಿಯಿಂದ. ನಾವೆಲ್ಲರೂ ಸ್ವತಂತ್ರರು, ಈ ಸಂಸಾರದಲ್ಲಿ ಶಾಶ್ವತರಾಗಿರ್ತೇವೆ ಅನ್ನುವ ಭ್ರಮೆಯನ್ನ ಗಟ್ಟಿಯಾಗಿ ಮನಸ್ಸಿನಲ್ಲಿ ಹಾಕಿ ಬೇರೆ ಯಾವ ವಿಷಯದಲ್ಲೂ ಕೂಡ ಆಸಕ್ತಿ ಬರದಂತೆ, ತನ್ನ ವಿಷಯದಲ್ಲಿ ಆಸಕ್ತಿ ಬರದ ಹಾಗೆ ಮಾಡಿ ಯಾವಾಗ್ಲೂ ಸಂಸಾರದಲ್ಲಿಯೇ ಆಸಕ್ತರಾಗಿರ್ಬೇಕು. ಹಾಗೆ ನಮ್ಮ ಮನಸ್ಸನ್ನೆಲ್ಲ ಹೊಲಸು ಮಾಡ್ತಾನಲ್ಲ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಹಾಗೆಯೇ ಇಲ್ಲಿಯೂ ಕೂಡ ಅಯೋಗ್ಯ ಜನರ ಮನಸ್ಸನ್ನ ಸೆಳಿತಾ ಇದ್ದಾನೆ. ಬರೀ ಅಯೋಗ್ಯ ಜನರದ್ದಷ್ಟೇ ಅಲ್ಲ,
ಅವನಿಗೆ. ಈ ರೀತಿಯ ಅದು ಇನ್ನೊಂದು ಕೈಯಿಂದ ಹಿಡಿದುಕೊಂಡು ಚೆಂಡನ್ನು ಹೊಡಿತಾ ಇದ್ದಾಳೆ. ಈಗ ಮೋಹಕ ಶಕ್ತಿಯಿಂದ ಪರಮಾತ್ಮ ನಮ್ಮನ್ನೇ ಈಗ ಹೇಗೆ ಮೋಹ ಮಾಡ್ತಾ ಇದ್ದಾನೋ ಹಾಗೆಯೇ ಆ ಪರಮಾತ್ಮನನ್ನು ಕೂಡ ಪರಮಾತ್ಮ ಅಲ್ಲಿಯೂ ಕೂಡ ಇದ್ದಂತಹ ರುದ್ರಾದಿ ಎಲ್ಲ ದೇವತೆಗಳನ್ನು ಮೋಹ ಮಾಡ್ತಾ ಇದ್ದಾರೆ. ಅದು ಹೇಗೆ ಮೋಹಿತರಾದ್ರು ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾರೆ. ರುದ್ರದೇವರು ಈ ರೀತಿಯಾದ ಅವಸ್ಥೆಯಲ್ಲಿದ್ದಂತಹ ಚೆಂಡಿನ ಜೊತೆಯಲ್ಲಿ ಆಟವನ್ನ ಆಡ್ತಾ ಇದ್ದಂತಹ ಮೋಹಿನಿಯನ್ನ ನೋಡ್ತಾ ಇದ್ದಾನೆ. ಅವಳು ಸುಂದರವಾದಂತಹ ಸ್ತ್ರೀ ಬಂದು ನಮ್ಮ ಕಡೆಯಲ್ಲಿ ನೋಡ್ಲಿಲ್ಲ ಅಂತಂದ್ ಹೇಳಿದ್ರೆ ನಾವಷ್ಟೇ ನೋಡ್ತಾ ಇದ್ವಿ ಅಂದ್ರೆ ಏನ್ ನೋಡ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಅಷ್ಟೇ ಅಲ್ಲ, ಅವಳು ಇವನ ಕಡೆಯಲ್ಲಿ ತಿರುಗಿ ಒಮ್ಮೆ ಕುಡಿ ನೋಟವನ್ನ ಕೊಟ್ಲು, ನಕ್ಕಳು. ಓರೆ ನೋಟವನ್ನ ಅವನ ಮೇಲೆ ಹಾಕಿ ಅವನ ಮೇಲೆ ಆಸೆ ಇರುವಂತೆ ತೋರ್ಪಡಿಸ್ತಾ ಇದ್ದಾಳೆ ಮೋಹಿನಿ. ತಾನು ಮರಳಾಗಿದ್ದಾನೆ, ಅವಳ ಕಡೆಗೆ ನೋಡ್ತಾ ಇದ್ದಾನೆ. ಅವಳು ಇಲ್ಲಿ ನೋಡಿದಾಗ ಸ್ವಲ್ಪ ನಾಚಿಕೆ ಆಯಿತು. ಆಮೇಲೆ ಅವಳೇ ನೋಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ನೋಡಬಾರದು ಅಂತ ಇವನು ಅವಳಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾನೆ. ನನ್ನ ಪಕ್ಕದಲ್ಲೇ ಹೆಂಡತಿಯಾದಂತಹ, ನಾವು ತ್ರಿಲೋಕ ಸುಂದರಿ ಅಂತ ಪಾರ್ವತೀ ದೇವಿಯನ್ನು ಕರೀತೇವೆ. ಅಪ್ರತಿಮವಾದ ಸೌಂದರ್ಯ ಪಾರ್ವತೀ ದೇವಿಯದ್ದು. ಅಂತಹ ಅನುಪಮ ಸೌಂದರ್ಯವುಳ್ಳಂತಹ ಸೌಂದರ್ಯದ ಗಣಿಯಾದಂತಹ ಪಾರ್ವತೀ ದೇವಿ ಪಕ್ಕದಲ್ಲಿ ಕೂತಿದ್ದಾಳೆ. ತನ್ನ ಗಣದವರು ಎಲ್ಲರೂ ಕೂಡ ಸುತ್ತಮುತ್ತಲಿನಲ್ಲಿಯೇ ಇದ್ದಾರೆ. ಆದರೂ ಪರಮಾತ್ಮನ ಆ ರೂಪ ಲಾವಣ್ಯಗಳು, ಆ ಸೌಂದರ್ಯದ ಪರಾಕಾಷ್ಠೆ ಹೇಗಿದೆ, ಪಕ್ಕದಲ್ಲಿ ಯಾರಿದ್ರೂ ಅದರ ಕಡೆಯಲ್ಲಿ ಲಕ್ಷ್ಯವನ್ನ ಮಾಡುವ ಹಾಗೆಯೇ ಇಲ್ಲ. ಜಗತ್ತಿನ ಪರಿವೆಯೇ ಇಲ್ಲದೇನೆ ಆ ಮೋಹಿನಿಯಲ್ಲಿ ಆಸಕ್ತರಾಗಿದ್ದಾರೆ. ಇದಕ್ ನಾವು ತುಂಬಾ ಈ ತರದ್ದು ವ್ಯಕ್ತಿಗಳು ಯಾರು ಕಾಣಿಸ್ತಾರೆ, ಈ ತರದ ಸೌಂದರ್ಯ ಎಲ್ಲರೂ ಮೋಹಗೊಳ್ಳುವಂತಹ ಆ ತರದ ಸೌಂದರ್ಯ ನಮಗೆ ಯಾರಿಗೂ ಅದನ್ನ ದೃಷ್ಟಾಂತ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸುಲಭವಾಗಿ ಕೊಡಬಹುದು ಅಂತ ನಾವು ಧಾರಾವಾಹಿ ನೋಡ್ತಾ ಇದ್ದಾಗ ನಮಗೆ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಆಗೋದಿಲ್ಲ, ಹೇಗೋ ಅದನ್ನ ಕೊಡಬಹುದು ಅಷ್ಟೇ. ಧಾರಾವಾಹಿ ನೋಡ್ತಾ ಇದ್ದಾಗ, ಮೊಬೈಲ್ ನೋಡ್ತಾ ಇದ್ದಾಗ, ಈ ತರದ ಕೆಲಸಗಳಲ್ಲಿ ಆಸಕ್ತರಾದಾಗ ಅದರಲ್ಲಿ ತಲ್ಲೀನರಾಗಿರ್ತೇವೆ. ಸುತ್ತಮುತ್ತಲು ಯಾರು ಬಂದ್ರು ಯಾರು ಹೋದ್ರು ಏನೂ ಗೊತ್ತಾಗದೇನೆ, ಜಗತ್ತಿನ ಪರಿವೇ ಇಲ್ಲದೇನೆ ಹೇಗಿರ್ತೇವೋ ಹಾಗೆ ರುದ್ರದೇವರಿಗೆ ಸುತ್ತಮುತ್ತಲು ತನ್ನ ಪರಿವಾರದವರಿದ್ದಾರೆ, ಹೆಂಡತಿ ಇದ್ದಾಳೆ, ಎಲ್ಲ ಭೃತ್ಯ ಗಣದವರನ್ನ ಪರಮಾತ್ಮನ ದರ್ಶನಕ್ಕೆ ಅಂತ ಕರೆದುಕೊಂಡು ಬಂದಿದ್ದೇನೆ, ಈ ಯಾವ ಯೋಚನೆಯೂ ಇಲ್ಲ. ಅಷ್ಟೇ ಅಲ್ಲ, ತಾನು ಯಾರು ಅನ್ನೋದನ್ನು ಮರೆತು ಬಿಟ್ಟ. ತಾನು ಯಾರು? ನಮ್ಮೆಲ್ಲರ ಮನಸ್ಸಿಗೆ ನಿಯಾಮಕರಾದಂತಹ ದೇವತೆಗಳವರು. ನಾವು ರುದ್ರದೇವರನ್ನ ತುಂಬಾ ಸಾಮಾನ್ಯರು ಅಂತ ಹೇಳೋ ಹಾಗಿಲ್ಲ. ನಾವು ಏನನ್ನ ಬೇಕಾದ್ರೂ ತಡೆದುಕೊಂಡು ಬಿಡಬಹುದು, ಆದರೆ ಮನಸ್ಸನ್ನ ನಿಗ್ರಹ ಮಾಡೋದು ಬಹಳ ಕಷ್ಟ. ಜಗತ್ತಿನಲ್ಲಿ ನಿಜವಾಗಿ ಜಯಶಾಲಿಗಳು ಯಾರು ಅಂತ ಹೇಳ್ತಾರೆ, ಜಿಹ್ವೋಪಸ್ಥ ಜಯೀ ಜಯೀ. ನಾಲಿಗೆಯನ್ನ, ಜನನೇಂದ್ರಿಯವನ್ನ ಬೇಕಾಬಿಟ್ಟಿಯಾಗಿ ಉಪಯೋಗಿಸದೇನೆ ಯಾವ ವಿಷಯದಲ್ಲಿ ಅದನ್ನ ಪ್ರಯೋಗ ಮಾಡಬೇಕೋ ಅಲ್ಲಿ ಮಾತ್ರ ಅದನ್ನು ಉಪಯೋಗಿಸಿಕೊಳ್ಳುವ ವ್ಯಕ್ತಿ ಯಾರಿದ್ದಾನೋ ಅಂಥವನನ್ನ ನಿಜವಾದ ಜಯಿ ಅಂತ ಕರೀತಾರೆ. ಹಾಗಾದ್ರೆ ನಾಲಿಗೆಯೇ ಶುದ್ಧಿ ಇರಬೇಕು, ಜನನೇಂದ್ರಿಯಗಳ ಶುದ್ಧಿ ಇರಬೇಕು. ಇವು ಎರಡರ ಶುದ್ಧತೆಗೆ ಮೂಲ ಬೇರು ಯಾವುದು ಅಂತಂದ್ ಹೇಳಿದ್ರೆ ಮನಸ್ಸಿನ ಶುದ್ಧತೆ. ಯಾವ ವ್ಯಕ್ತಿಯ ಮನಸ್ಸಿನ ಶುದ್ಧತೆ ಇರುತ್ತೋ ಅವನು ನಾಲಿಗೆಯ ಜಯವನ್ನು ಸಂಪಾದಿಸ್ತಾನೆ, ತನ್ನ ಮನಸ್ಸಿನ ದಾರ್ಢ್ಯದಿಂದಾಗಿ ಜನನೇಂದ್ರಿಯದ ಜಯವನ್ನು ಸಂಪಾದಿಸ್ತಾನೆ, ಬ್ರಹ್ಮಚರ್ಯವನ್ನ ಕಾಪಾಡಿಕೊಳ್ಳುತ್ತಾನೆ. ಹಾಗಾದ್ರೆ ಈ ಎರಡು ಜಯ ಜಗತ್ತಿನ ನಿಜವಾದ ಜಯವಾದ್ರೆ ಅದಕ್ಕೆ ಮೂಲ ಸ್ರೋತಸ್ಸು ಮನಸ್ಸಿನ ಜಯ. ಅಂತಹ ಮನಸ್ಸಿನ ಜಯವನ್ನ ತಂದು ಕೊಡಬೇಕು ಅಂತಂದ್ ಹೇಳಿದ್ರೆ ರುದ್ರದೇವರ ಅನುಗ್ರಹ ಬೇಕು. ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹೃತ. ನಮ್ಮ ಮಾತಿಗೆ ಅಭಿಮಾನಿಯಾದಂತಹ ದೇವತೆ ಉಮಾ ಆದರೆ ಮನಸ್ಸಿಗೆ ಅಭಿಮಾನಿಗಳಾದ ನಿಯಾಮಕರಾದಂತಹ ದೇವತೆಗಳು ರುದ್ರದೇವರು. ಮನೋನಿಯಾಮಕ ಮಹಾರುದ್ರದೇವರು ಅಂತ ಅನೇಕ ದಾಸರ ಪದ್ಯಗಳಲ್ಲಿ ಅವರನ್ನ ಕೊಂಡಾಡುತ್ತಾರೆ. ಪರಮಾತ್ಮನಲ್ಲಿ ತೈಲಧಾರೆಯಂತೆ ಮನಸ್ಸನ್ನು ಕೊಡು ಅಂತ ರುದ್ರದೇವರಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ನಾವೆಲ್ಲ ಬೇಡಿಕೊಳ್ಬೇಕು, ನಮ್ಮ ಮನಸ್ಸು ಶುದ್ಧವಾಗಿರುವ ಹಾಗೆ ಮಾಡು ಅಂತ ರುದ್ರದೇವರ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಿದ್ದಾಗ ಅಂತಹ ಮನೋನಿಯಾಮಕರಾದಂತಹ ರುದ್ರದೇವರಿಗೆ
ತಾನು ಮನೋನಿಯಾಮಕ ಅನ್ನೋದು ಮರೆತು ಹೋಗಿದೆ ಅಂತಂದ್ರೆ ಇದರಲ್ಲಿ ರುದ್ರದೇವರ ಸಾಮರ್ಥ್ಯ ಕಡಿಮೆ ಅಂತ ಯೋಚನೆ ಮಾಡೋದಲ್ಲ, ಪರಮಾತ್ಮನ ಹಿರಿಮೆ ಎಷ್ಟು ದೊಡ್ಡದು ಅಂತ ವಿಚಾರ ಮಾಡ್ಬೇಕಷ್ಟೆ. ನಮಗೆ ಯಾಕೆ ಮೋಹಿನಿಯ ರೂಪವನ್ನು ನೋಡಿ ಕಲುಷಿತವಾಗೋದಿಲ್ಲ ಅಂತಂದ್ರೆ ನಮ್ ಮೋಹಿನಿವರೆಗೂ ಬೇಕಾಗೇ ಇಲ್ಲ. ನಮ್ಗೆ ಚಿಕ್ಕ 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 ಪುಟ್ಟ ವಸ್ತುಗಳಲ್ಲೂ ಕೂಡ ನಾವು ಮೋಹಿತರಾಗ್ಬಿಡ್ತೇವೆ. ರುದ್ರದೇವರು ಯಾವುದರಲ್ಲೂ ಮೋಹಿತರಾಗೋದಿಲ್ಲ. ಪರಮಾತ್ಮನಿಗೆ ವಿರುದ್ಧವಾಗಿ ಅವರ ಬಳಿಯಲ್ಲಿ ಮಾತನಾಡಿದರೆ ಮಾತ್ರ, ಪರಮಾತ್ಮನ ಚಿಂತನೆಗೆ ಧಕ್ಕೆ ತಂದ್ರೆ ಮಾತ್ರ ರುದ್ರದೇವರಿಗೆ ಕೋಪ ಬರುವಂತಹದ್ದು. ಅವರು ಯಾವ ವಿಷಯಕ್ಕೂ ಮೋಹಿತರಾಗೋದಿಲ್ಲ. ಅಂತಹ ರುದ್ರದೇವರಿಗೆ ಮೋಹ ಬಂದಿದೆ ಅಂತಂದ್ರೆ ಪರಮಾತ್ಮನ ರೂಪದ ಲಾವಣ್ಯ, ರೂಪ ಸೌಂದರ್ಯಗಳು ಎಂತಹ ಉನ್ನತ ಮಟ್ಟದ್ದು ಅಂತ ಅಷ್ಟೇ ಚಿಂತನೆ ಮಾಡ್ಬೇಕಿದ್ರಲ್ಲಿ. ತನ್ನನ್ನು ತಾನು ಮರೆತು ಬಿಟ್ಟಿದ್ದಾನೆ. ಇವಳು ಮೋಹಿನಿ ಆಟ ಆಡ್ತಾ ಇದ್ದಾಳೆ, ಕೈ ತಪ್ಪಿ ಸ್ವಲ್ಪ ಚೆಂಡು ದೂರಕ್ಕೆ ಹೋಯ್ತು. ಕೈ ತಪ್ಪಿ ಚೆಂಡು ಸ್ವಲ್ಪ ದೂರಕ್ಕೆ ಹೋದಾಗ ಇವಳು ಆ ಚೆಂಡಿನ ಹಿಂದೆ ಓಡಿ ಓಡಿ ಹೋಗ್ತಾ ಇದ್ದಾಳೆ. ರುದ್ರದೇವರಿಗೆ ಇವಳನ್ನ ಹಾಗೆ ಬಿಟ್ಟಿರ್ಲಿಕ್ಕೆ ಆಗ್ಲಿಲ್ಲ. ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ. ಹೆಂಡತಿಯನ್ನು ಗಮನಿಸಿದೇನೆ ವೇಗವಾಗಿ ಅವಳು ಎಲ್ಲಿದ್ದಾಳೋ ಅವಳನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಅವಳ ಶರೀರವನ್ನ ಮುಚ್ಚಿದ ಅನೇಕ ವಸ್ತ್ರಗಳಲ್ಲಿ ಸೀರೆ ಯಾವುದಿತ್ತೋ ಆ ಸೀರೆ ಗಾಳಿಗೆ ಹಾರಿ ಹೋಗಿದೆ. ಅವಳು ನಾಚಿಕೊಂಡು ಓಡ್ತಾ ಇದ್ದಾಳೆ. ರುದ್ರದೇವರನ್ನ ಓರೆಗಣ್ಣಿನಿಂದ ನೋಡಿ ಓಡಿ ಹೋಗ್ತಾ ಇದ್ದಾಳೆ. ರುದ್ರದೇವರ ಅನುರಕ್ತರಾದ್ರು ಅವಳನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ತಾಂ ವೀಕ್ಷ ದೇವ ಇತಿ ಕಂದು ಕಲೀಲ ಏಷತ್ ವಿರೀಡಾಸ್ಮಿತ ಸ್ಫುಟ ವಿಸೃಷ್ಟ ಕಟಾಕ್ಷ ಮೂಢ ಸ್ತ್ರೀ ಪ್ರೇಕ್ಷಣ ಪ್ರತಿ ಸಮೀಕ್ಷಣ ನಿರ್ವೃತಾತ್ಮ ನಾತ್ಮಾನಮಂತಿಕ ಉಮಾಂ ಸ್ವಗಣಶ್ಚ ವೇದ. ಅವಳನ್ನು ನೋಡಿ ರುದ್ರದೇವರು ಎಷ್ಟ್ ಚೆನ್ನಾಗಿದ್ದಾಳೆ ಅಂತ ಅಂದುಕೊಳ್ತಾ ಇದ್ದ. ಆ ಸಂದರ್ಭದಲ್ಲಿಯೇ ಕಂದು ಕಲೀಲೆಯ ಚೆಂಡಿನ ಜೊತೆಯಲ್ಲಿ ಆಟ ಆಡ್ತಾನೆ ತನ್ನ ಕುಡಿಗಣ್ಣ ನೋಟವನ್ನ ರುದ್ರದೇವರ ಮೇಲೆ ಬೀರಿದ್ಳು. ವ್ರೀಡಾಸ್ಮಿತ ಸ್ಫುಟ ವಿಸೃಷ್ಟ ಕಟಾಕ್ಷ ಮೂಢ. ಅವಳ ಕುಡಿಗಣ್ಣ ನೋಟ ರುದ್ರದೇವರನ್ನು ಯಾವಾಗ ಹೊಕ್ಕಿತೋ ಅವಾಗ ಮೂಢ ಮೋಹಪಾಶಕ್ಕೊಳಗಾಗಿ ಬಿಟ್ರು. ಆ ಮೋಹಿನಿಯನ್ನ ನೋಡಿದ ತಕ್ಷಣದಲ್ಲಿ ನ ಆತ್ಮಾನಂ ಅಂತಿಕೆ, ತನ್ನ ಪಕ್ಕದಲ್ಲೇ ಇರುವಂತಹ ತನ್ನ ಹೆಂಡತಿಯಾದ ಉಮೆಯನ್ನಾಗ್ಲಿ, ತನ್ನ ಭೂತಗಣದವರಾಗ್ಲಿ, ತನ್ನ ಪರಿವಾರದವರಾಗ್ಲಿ ಯಾರಿದ್ದನ್ನು ಕೂಡ ಮರೆತು ಬಿಟ್ಟ. ಯಾವಾಗ ಅವಳ ಕೈಯಿಂದ ಆ ಕಂದುಕ ಚೆಂಡು ಜಾರಿ ಬಿತ್ತೋ, ಸ್ವಲ್ಪ ದೂರಕ್ಕೆ ಹೋಯಿತೋ, ಆವಾಗ ಅವಳನ್ನ ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾನೆ. ಹೋಗುವ ಸಂದರ್ಭದಲ್ಲಿ ಜೋರಾಗಿ ಗಾಳಿ ಬೀಸಿದೆ. ಅವಳ ಮೈ ಮೇಲಿದ್ದಂತಹ ಸೀರೆ ಜಾರಿ ಹೋಗಿದೆ. ಅವಳು ನಾಚಿ ರುದ್ರದೇವರ ಕಡೆಯಲ್ಲಿ ಒಮ್ಮೆ ನಗುವನ್ನ ಬೀರಿ ಓಡಿ ಹೋಗ್ತಾ ಇದ್ದಾಳೆ. ರುದ್ರದೇವರ ಮನೋನಿಯಾಮಕರಾದ ರುದ್ರದೇವರ ಮನಸ್ಸು ಅವರಿಂದ ದೂರ ಹೋಗ್ತಾ ಇದೆ. ಅವಳಲ್ಲಿ ಅನುರಕ್ತರಾಗ್ತಾ ಇದ್ದಾರೆ, ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾರೆ. ತಸ್ಯಾಃ ಕರಾಗ್ರಾತ್ ಸತು ಕಂದುಕೋ ಯದಾ ಗತೋ ವಿದೂರಂ ತಮನುವ್ರಜಂತ್ಯಾಃ ವಾಸಃ ಸಸೂತ್ರಂ ಲಘು ಮಾರುತೋ ಹರದ್ ಭವಸ್ಯ ದೇವಸ್ಯ ಕಿಲಾನುಪಶ್ಯತಃ. ರುದ್ರದೇವರು ನೋಡ್ತಾ ಇದ್ದ ಹಾಗೇನೆ ಕಟಿಸೂತ್ರದ ಜೊತೆಯಲ್ಲಿ ಅವಳ ಸೀರೆಯನ್ನ ಹಾರಿಸಿ ಬಿಟ್ಟಿದೆ. ಹಾರಿಸಿ ಬಿಟ್ಟಾಗ ರುದ್ರದೇವರು ಅವಳ ನೋಟಕ್ಕೆ ಮರುಳಾಗಿ ಅವರಲ್ಲಿ ಅನುರಕ್ತರಾಗಿದ್ದಾರೆ. ಅವಳನ್ನ ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾರೆ. ಏವಂ ತಾಂ ರುಚಿರಾಪಾಂಗೀಂ ದರ್ಶನೀಯಾಂ ಮನೋರಮಾಂ ದೃಷ್ಟ್ವಾ ತಸ್ಯ ಮನಶ್ಚಕ್ರೆ ವಿಲಜ್ಜಂತ್ಯಾಂ ಭವಃ ಕಿಲ. ಲಜ್ಜೆಗೊಂಡು ಓಡ್ತಾ ಇದ್ದಾಳೆ. ಮೈ ಮೇಲಿರುವ ಸೀರೆ ಹಾರಿ ಹೋಗಿದೆ ಅಂತ ಓಡುವಾಗ ರುದ್ರದೇವರು ಅವರಲ್ಲಿ ಮನಸೋತು ಓಡಿ ಹೋಗ್ತಾ ಇದ್ದಾಳೆ. ಪರಮಾತ್ಮನ ಮೋಹಕ ಶಕ್ತಿ ನೋಡಿ. ರುದ್ರದೇವರಿಂದ ಅಮೃತವನ್ನ ಪಾನ ಮಾಡಿಸಿ ರುದ್ರದೇವರಿಗೆ ದೊಡ್ಡದಾದಂತಹ ಅನುಗ್ರಹವನ್ನು ಮಾಡಿದಂತಹ ಪರಮಾತ್ಮ ಆ ರುದ್ರದೇವರಿಗೆ ಮೋಹವನ್ನ ಕವಿಯುವ ಹಾಗೆ ಮಾಡಿ, ಮೋಹಿನಿ ಪರಸ್ತ್ರೀ, ತನ್ನ ಮದುವೆ ಆಗಿದೆ,
ಪರಸ್ತ್ರೀಯರನ್ನು ನಾನು ನೋಡಬಾರದು ಅನ್ನುವಂತಹ ಜ್ಞಾನವನ್ನು ಬರದೇ ಇರುವ ಹಾಗೆ ಮಾಡಿ, ರುದ್ರದೇವರಿಗೆ ಬರದೇ ಇರುವ ಹಾಗೆ ಮಾಡಿ, ಅವಳ ಮೇಲೆ ವಿಪರೀತವಾದ ಮೋಹ ಬರುವ ಹಾಗೆ ಮಾಡಿಬಿಡ್ತಾನೆ. ಪಾರ್ವತಿ ನೋಡ್ತಾ ಇದ್ದಾಳೆ. ನೋಡುವ ಹಾಗೇನೆ ರುದ್ರದೇವರು ತಮ್ಮ ಲಜ್ಜೆಯನ್ನ ಬಿಟ್ಟು ನೋಡ್ತಾ ಇದ್ದ ಹಾಗೇನೆ ಮೋಹಿನಿಯ ಹಿಂದ್ಗಡೆಯಲ್ಲಿ ಓಡಿ ಓಡಿ ಹೋಗ್ತಾ ಇದ್ದಾರೆ. ಅಂದರೆ ರುದ್ರದೇವರು ಪರಮಾತ್ಮ ಇದನ್ನೆಲ್ಲ ಮಾಡಿ ತೋರಿಸುವ ಮುಖಾಂತರವಾಗಿ ಪರಮಾತ್ಮನ ಶಕ್ತಿ ಅಮೋಘವಾದದ್ದು. ನಿಮ್ಮನ್ನೆಲ್ಲ ಮೋಹಿಸ್ಲಿಕ್ಕೆ ರುದ್ರದೇವರಿಗೆ ತಾನೇ ಮೋಹಿನಿಯ ರೂಪವನ್ನ ತಾಳ್ಬೇಕಾಯ್ತು. ಬೇರೆ ಯಾರು ಬಂದಿದ್ರು ರುದ್ರದೇವರ ಮನಸ್ಸನ್ನ ಕೊಂಕಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇರ್ಲಿಲ್ಲ. ತಾನೇ ಬರ್ಬೇಕಾಯ್ತು. ನಮಗೆ ರುದ್ರದೇವರ ಹಾಗೆ ಗಟ್ಟಿಯಾದ ಮನಸ್ಸಿಲ್ಲಲ್ಲ, ಪರಮಾತ್ಮನೇ ಬರ್ಬೇಕಾಗಿಲ್ಲ. ಚಿಕ್ಕ ಪುಟ್ಟ ವಸ್ತುಗಳಿಂದ ಸ್ವಲ್ಪದ ಸಂತೋಷದಿಂದ ತನ್ನನ್ನು ಮರೆ ಮಾಡಿ ಅದರಲ್ಲಿ ಆಸಕ್ತರಾಗುವ ಹಾಗೆ ಮಾಡಿಬಿಡ್ತಾನೆ. ತಯಾ ಅಪಹೃತ ವಿಜ್ಞಾನ ತತ್ಕೃತ ಸ್ಮರ ವಿಹ್ವಲಃ ಭವಾನ್ಯಾ ಅಪಿ ಪಶ್ಯಂತ್ಯ ಗ್ರತಹ್ರೀಹಿ ತತ್ಪದಂ ಯಯೌ. ಅವಳ ಹೆಜ್ಜೆಯನ್ನ ಹಿಂಬಾಲಿಸಿಕೊಂಡು ಹಿಂದೆ ಹೋಗ್ತಾ ಇದ್ದಾನೆ. ಸಾ ತಮಾಯಾಂತ ಮಾಲೋಕ್ಯ ವಿವಸ್ತ್ರ ವ್ರೀಡಿತ ಭೃಶಂ ನಿಲೀಯಮಾನ ವೃಕ್ಷೇಶು ಹಸಂತಿ ನಾನ್ವತಿಷ್ಠತ. ಅಯ್ಯೋ, ನನ್ನ ಮೈ ಮೇಲೆ ಪೂರ್ತಿಯಾಗಿ ಮುಚ್ಚುವಂತಹ ಸೀರೆ ಇಲ್ಲ ಅಂತ ಯೋಚನೆ ಮಾಡಿ ಬಹಳ ನಾಚಿಕೆ ಆಯ್ತು. ಅಯ್ಯೋ, ಆ ಪರಪುರುಷನಿಗೆ ತನ್ನ ದೇಹವನ್ನು ತೋರಿಸಿಕೊಳ್ಳೋದು ಹೇಗೆ ಅಂತ ಸ್ತ್ರೀಯರು ನಾಚುವ ಹಾಗೆ ನಾಚಿಕೊಂಡು ಮರಗಳ ಹಿಂದ್ಗಡೆಯಲ್ಲಿ ತಾನು ಅವಿತುಕೊಳ್ಬೇಕು ಅಂತ ಅಂದುಕೊಂಡು ಮರಗಳ ಹಿಂದ್ಗಡೆಯಲ್ಲಿ ಅವಿತುಕೊಳ್ಳಿಕ್ಕೆ ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾಳೆ. ಸಾ ತಮಾಯಾಂತ ಮಾಲೋಕ್ಯ, ಆ ಮೋಹಿನಿಯು ತನ್ನನ್ನು ಬೆನ್ನಟ್ಟಿ ಬರುವಂತಹ ರುದ್ರದೇವರನ್ನ ನೋಡಿ ವಿವಸ್ತ್ರ, ತನ್ನಲ್ಲಿ ಯಾವುದೇ ವಸ್ತ್ರಗಳಿಲ್ಲ, ವ್ರೀಡಿತ, ಬಹಳ ನಾಚಿಕೆ ಆಯ್ತು. ಅವಳು ಭೃಶಂ ವ್ರೀಡಿತ, ಬಹಳ ನಾಚಿಕೆ ಆಯ್ತು. ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತಾ ಇದ್ದಾಳೆ. ಬೇರೆ ಯಾರಿಗೂ ತಾನು ಕಾಣಿಸಬಾರದು ಅನ್ನೋ ಕಾರಣದಿಂದ ಮರಗಳ ಬದುವಿನಲ್ಲಿ ತನ್ನನ್ನ ತಾನು ಮುಚ್ಚಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ. ಆದರೆ ಇವಳು ಯಾವಾಗ ಮುಚ್ಚಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೋ, ತನ್ನನ್ನು ತಾನು ತೋರಿಸಿಕೊಳ್ಳಬಾರದು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೋ, ಆವಾಗ ರುದ್ರದೇವರ ಇಂದ್ರಿಯಗಳೆಲ್ಲ ಬಹಳ ಮೋಹದಿಂದ ಉದ್ರಿಕ್ತವಾಗಿ ಹೋಗಿಬಿಟ್ಟಿದೆ. ಮೋಹ ಪರವಶವಾದಂತಹ ಗಂಡಾನೆ ಹೆಣ್ಣಾನೆಯ ಹಿಂದ್ಗಡೆಯಲ್ಲಿ ಧಾವಿಸುವ ಹಾಗೆ ರುದ್ರದೇವರು ಕೂಡ ಮೋಹಿನಿಯ ಹಿಂದ್ಗಡೆಯಲ್ಲಿ ಧಾವಿಸ್ತಾ ಇದ್ದಾರೆ. ಅವಳಿಗೆ ಇಷ್ಟವಿಲ್ಲ, ಅಂದ್ರೆ ಇಷ್ಟವಿಲ್ಲದೆ ಇರುವ ಹಾಗೆ ನಟನೆಯನ್ನು ಮಾಡ್ತಾ ಇದ್ದಾಳೆ. ನಟನೆಯನ್ನು ಮಾಡ್ತಾ ಇದ್ರು ಅವಳನ್ನ ಬೆನ್ನಟ್ಟಿ ಜಡೆಯಿಂದ ಹಿಡಿದು ಎಳೆದು ಅವಳನ್ನ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾ ಇದ್ದಾನೆ. ಗಟ್ಟಿಯಾಗಿ ತಬ್ಬಿಕೊಂಡಾಗ ಕೊಸರಾಡ್ತಾ ಇದ್ದಾಳೆ. ಅವಳ ತಲೆ ಕೂದಲೆಲ್ಲವೂ ಕೂಡ ಕೆದರಿ ಹೋಗಿದೆ. ಲೋಕ ಮೋಹನಕ್ಕೋಸ್ಕರವಾಗಿ ಪರಮಾತ್ಮ ಸ್ತ್ರೀ ರೂಪವನ್ನು ತಾಳಿದ್ದಾನೆ. ರುದ್ರದೇವರ ತೋಳು ತೆಕ್ಕೆಯಿಂದ ಬಿಡಿಸಿಕೊಂಡು ಓಡ್ತಾ ಇದ್ದಾಳೆ. ರುದ್ರದೇವರು ಹಿಂದೆ ಕಾಮನನ್ನ ಸುಟ್ಟು ಹಾಕಿ ಬಿಟ್ಟಿದ್ರು. ತಮ್ಮ ದೃಷ್ಟಿ ನೋಟದಿಂದ ತಪಸ್ಸಿಗೆ ಭಂಗ ಮಾಡ್ತಾ ಇದ್ದಾನೆ ಅಂತ ಪರಮಾತ್ಮನ ಮಗನಾದಂತಹ ಮನ್ಮಥನನ್ನ ಸುಟ್ಟು ಅನಂಗನನ್ನಾಗಿ ಮಾಡಿದ್ರು. ಅವರ ದೇಹ ಎಲ್ಲ ಸುಟ್ಟು ಹೋಯ್ತು. ಈಗ ಅದೇ ಕಾಮದೇವರ ಎದುರುಗಡೆಯಲ್ಲಿ ಸೋತ ಹಾಗೆ ರುದ್ರದೇವರ ಅದ್ಭುತವಾದಂತಹ ಸಾಮರ್ಥ್ಯವೆಲ್ಲವನ್ನು ಕೂಡ ಮರೆ ಮಾಡುವ ಹಾಗೆ ಸ್ತ್ರೀ ರೂಪದ ವಿಷ್ಣುವಿನ ಹಿಂದ್ಗಡೆಯಲ್ಲಿ ಓಡಿ ಬರ್ತಾ ಇದ್ದಾನೆ. ತಾಮನ್ವಗಚ್ಚದ್ ಭಗವಾನ್ ಭವ ಪ್ರಮಥಿತೇಂದ್ರಿಯ ಕಾಮಸ್ಯ ಚ ವಶಂ ನೀತಃ ಕರೇಣುಮಿವ ಯೂಥಪಃ. ಬಲಿಷ್ಠವಾದಂತಹ ಆನೆ ಹೆಣ್ಣಾನೆಯನ್ನ ಹಿಂಬಾಲಿಸುವ ಹಾಗೆ ರುದ್ರದೇವರು ಕೂಡ ಇವಳನ್ನ ಹಿಂಬಾಲಿಸ್ತಾ ಇದ್ದಾರೆ. ಅವಳಿಗೆ ಇಷ್ಟ ಇಲ್ಲದೆ ಹೋದ್ರೂ ಕೂಡ ಕೂದಲನ್ನ ಹಿಡಿದೆಳೆದು ಬರಸೆಳೆದು ಅಪ್ಪಿಕೊಳ್ತಾ ಇದ್ದಾರೆ. ಸೋನು ವ್ರಜ್ಯಾತಿ ವೇಗೇನ ಗೃಹೀತ್ವಾ ನಿಚ್ಛತೀಂ ಸ್ತ್ರಿಯಂ ಕೇಶಬಂಧ ಉಪಾನೀಯ ಬಾಹುಭ್ಯಾಂ ಪರಿಶಸ್ವಜೆ. ಬಾಹುಗಳಿಂದ ಗಟ್ಟಿಯಾಗಿ ತಬ್ಬಿಕೊಳ್ತಾ ಇದ್ದಾನೆ.
ಇವಳು ಬಿಡಿಸಿಕೊಳ್ಬೇಕು ಅಂತ ಕೊಸರಾಡ್ತಾ ಇದ್ದಾಳೆ, ತಪ್ಪಿಸಿಕೊಂಡು ಹೋಗ್ತಾ ಇದ್ದಾಳೆ. ತಲೆ ಕೂದಲೆಲ್ಲವೂ ಕೂಡ ಕೆದರಿ ಹೋಗ್ತಾ ಇದೆ. ಸೋಪಗೂಢ ಭಗವತ ಕರಿಣಾ ಕರಿಣಿ ಯಥಾ ಇತಸ್ತತಃ ಪ್ರಸರ್ಪಂತಿ ವಿಪ್ರಕೀರ್ಣ ಶಿರೋರುಹ. ಕೂದಲೆಲ್ಲ ಕೆದರಿ ಹೋಗಿದೆ, ಬಿಡಿಸಿಕೊಳ್ಳಿಕ್ಕೆ ಅಂತ ಕೊಸರಾಡ್ತಾ ಇದ್ದಾಳೆ. ಪರಮಾತ್ಮ ಅವನ ಬಾಹುಬಂಧನದಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಆತ್ಮಾನಂ ಮೋಚಯಿತ್ವಾಂಗ ಸುರರ್ಷಭ ಭುಜಾಂತರಾತ್ ಪ್ರಾದ್ರವತ್ಸಾ ಪೃಥುಶ್ರೋಣಿ ಮಾಯಾ ದೇವ ವಿನಿರ್ಮಿತ. ಭಗವಂತನ ಇಚ್ಛೆಯಿಂದ ಮೋಹಿತರಾದ ಯಾರೂ ಕೂಡ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನೋದಕ್ಕೆ ದೃಷ್ಟಾಂತವೇನೋ ಎಂಬಂತೆ ರುದ್ರದೇವರು ಮತ್ತೆ ಓಡ್ತಾ ಇರುವ ಅವಳನ್ನೇ ಹಿಂಬಾಲಿಸ್ತಾ ಇದ್ದಾರೆ. ತಸ್ಯಾಸೌ ಪದವೀಂ ರುದ್ರೋ ವಿಷ್ಣೋರದ್ಭುತ ಕರ್ಮಣಃ ಪ್ರತ್ಯಪದ್ಯತ ಕಾಮೇನ ವೈರಿಣಾ ಚ ವಿನಿರ್ಜಿತಃ. ತನ್ನ ವೈರಿಯಾದಂತಹ ಕಾಮದೇವರಿಗೆ ಸೋತ ಹಾಗೆ ರುದ್ರದೇವರು ಕೂಡ ಅದ್ಭುತವಾದ ಕಾರ್ಯಗಳನ್ನ ಮಾಡೋದ್ರಲ್ಲಿ ಸಮರ್ಥನಾದವರು ರುದ್ರದೇವರು. ಪರಮಾತ್ಮನ ಎದುರುಗಡೆಯಲ್ಲಿ, ಈ ಮೋಹಿನಿಯ ರೂಪದ ಎದುರುಗಡೆಯಲ್ಲಿ ಮನಸ್ಸಿನ ನಿಯಂತ್ರಣವನ್ನು ಕಳೆದುಕೊಂಡು ಹಿಂಬಾಲಿಸಿ ಓಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಅಮೋಘವಾದಂತಹ ತಮ್ಮ ವೀರ್ಯದ ಸ್ಖಲನವಾಗ್ತಾ ಇದೆ ರುದ್ರದೇವರಿಗೆ. ಎಲ್ಲೆಲ್ಲಿ ರುದ್ರದೇವರ ವೀರ್ಯ ಪಾತವಾಯಿತೋ ಆ ಎಲ್ಲ ಸ್ಥಳಗಳು ಕೂಡ ಬೆಳ್ಳಿ, ಚಿನ್ನ ಇವುಗಳೆಲ್ಲದರ ಗಣಿಯಾಗಿ ಹೋಗ್ತಾ ಇದೆ. ಅಷ್ಟಕ್ಕೆ ಬಿಡ್ಲಿಲ್ಲ ಅವರು. ಮೋಹಿನಿಯ ರೂಪದ ಪರಮಾತ್ಮ ಎಲ್ಲೆಲ್ಲಿ ಓಡಿ ಹೋಗ್ತಾ ಇದ್ದಾನೋ ಆ ಎಲ್ಲ ಸ್ಥಳಗಳಲ್ಲಿ ಹಿಂಬಾಲಿಸಿ, ನದಿಯ ಸಮೀಪಕ್ಕೆ ಹೋದ್ರೆ ಅಲ್ಲಿ, ಸರೋವರದ ಸಮೀಪಕ್ಕೆ ಹೋದ್ರೆ ಅಲ್ಲಿ, ಬೆಟ್ಟಗಳಲ್ಲಿ ಹೋದ್ರೆ ಅಲ್ಲಿ, ಉಪವನಗಳು, ಋಷಿಗಳು ಎಲ್ಲೆಲ್ಲಿ ಓಡ್ತಾ ಇದ್ದಾರೋ ಎಲ್ಲ ಕಡೆಗಳಲ್ಲೂ ಕೂಡ ರುದ್ರದೇವರು ಅವಳನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ತಮ್ಮ ವೀರ್ಯ ಸ್ಖಲನವಾಯಿತೋ ಆ ಸಂದರ್ಭದಲ್ಲಿ ಮತ್ತೆ ಪ್ರಜ್ಞೆ ಬಂತು. ನಾನು ಪರಮಾತ್ಮನ ಮೋಹಕ ಶಕ್ತಿಗೆ ಹೇಗೆ ಒಳಗಾಗಿದ್ದೇನೆ ಅಂತ ಎಚ್ಚೆತ್ತುಕೊಂಡ. ಪರಮಾತ್ಮನನ್ನ ಹಿಂಬಾಲಿಸೋದನ್ನ ಬಿಟ್ಟು ಬಿಟ್ಟ. ತಸ್ಯಾನುಧಾವತೋ ರೇತಶ್ಚ ಸ್ಕಂಧಾಮೋತರೆ ಮೋಘರೆ ತಸಃ ಶಿಶ್ಮಿಣೋ ಯೂಥಪಸ್ಯೇವ ವಾಸಿತಾಂ ಅನುಧಾವತಃ ಯತ್ರ ಯತ್ರ ಪತನ್ಮಹ್ಯಾಂ ರೇತಸ್ತಸ್ಯ ಮಹಾತ್ಮನಃ ತಾನಿ ರೂಪ್ಯಸ್ಯ ಹೇಮನಶ್ಚ ಕ್ಷೇತ್ರಾಣ್ಯಾಸನ್ಮಹೀಪತೆ. ಎಲ್ಲಿ ಅದ್ಭುತವಾದಂತಹ ರೇತಸ್ಸಿನ ಪಾತವಾಗಿದೆಯೋ ಆ ಎಲ್ಲ ಪ್ರದೇಶಗಳು ಕೂಡ ಚಿನ್ನ ಬೆಳ್ಳಿಗಳ ಗಣಿಗಳಾಗಿ ಪರಿವರ್ತನೆಯಾಗ್ತಾ ಇದೆ. ಈ ರೀತಿಯಾಗಿ ಸರಿತ್ತು ಸರೋವರಗಳು, ಬೆಟ್ಟ ಗುಡ್ಡಗಳು, ಉಪವನಗಳು, ಋಷಿಗಳ ತಪೋವನಗಳು ಎಲ್ಲ ಕಡೆಯಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಯಾವಾಗ ಈ ಪರಮಾತ್ಮ ಮೋಹಿನಿ ರೂಪದಿಂದ ಬಂದು ಮೋಹವನ್ನು ಮಾಡಿ ನನ್ನ ವೀರ್ಯಪಾತವಾಗುವ ಹಾಗೆ ಮಾಡಿದ್ದಾನೆ ಅಂತ ಗೊತ್ತಾಯ್ತೋ ಆವಾಗ ಎಚ್ಚೆತ್ತುಕೊಂಡ್ರು, ಓಡಾಡೋದನ್ನ ನಿಲ್ಲಿಸಿ ಬಿಟ್ರು. ಸರಿತ್ ಸರಸ್ವ ಶೈಲೇಶು ವನೇಶು ಪವನೇಶು ಚ ಯತ್ರ ಕ್ವಚಾ ಸನ್ಋಷಯಃ ತತ್ರ ಸನ್ನಿಹಿತೋ ಹರಃ ಸ್ಕನ್ನರೇತಸಿ ಸೋಪಶ್ಯತ ಆತ್ಮಾನಂ ದೇವಮಾಯಯಾ ಜಡೀಕೃತಂ ನೃಪಶ್ರೇಷ್ಠ ಸನ್ಯವರ್ತತ ಕಶ್ಮಲಾತ್. ತಮ್ಮ ಮನಸ್ಸಿನಲ್ಲಿರುವಂತಹ ಕಶ್ಮಲಗಳೆಲ್ಲವನ್ನು ಕೂಡ ಕಳೆದುಕೊಂಡ್ರು. ಆದ್ಮೇಲೆ ಕೆಲವೊಮ್ಮೆ ಬೇರೆಯವರು ಹೇಳಿದ್ರೆ ಅದನ್ನ ನಂಬಲಿಕ್ಕೆ ನಮ್ಮ ಮನಸ್ಸು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅನುಭವಿಸಿ ತಿಳಿದಾಗಲೇನೆ ಹೌದೋ ಇಲ್ಲೋ ಅಂತ ಗೊತ್ತಾಗೋದು. ಯಾರಿಗೂ ಕೂಡ ಜಗದ್ ಅಂತರ್ಯಾಮಿಯಾದಂತಹ ಪರಮಾತ್ಮನ ಸಾಮರ್ಥ್ಯವನ್ನ, ಮೋಹಿನಿಯ ರೂಪದ ಮಹತ್ವವನ್ನ ದೇವತೆಗಳು ಎಷ್ಟು ವರ್ಣನೆ ಮಾಡಿದ್ರು ರುದ್ರದೇವರಿಗೆ ನಂಬಲಿಕ್ಕಾಗಿದ್ದಿಲ್ಲ ಅಂತ. ಆದರೆ ಈಗ ಯಾವಾಗ ತಾನೇ ಅದನ್ನ ನೋಡಿದನೋ, ಅನುಭವಿಸಿದನೋ ಆ ಸಂದರ್ಭದಲ್ಲಿ ನಂಬಿಕೆ ಅವನಿಗೆ ಗಟ್ಟಿಯಾಗಿ ಉಂಟಾಯ್ತು. ಶಿವದೇವರು ಈಗ ಸ್ವಸ್ಥರಾಗ್ತಾ ಇದ್ದಾರೆ. ರುದ್ರದೇವರಿಗೆ ಏನಾದ್ರೂ ನಾಚಿಕೆ ಆಯ್ತಾ, ಲಜ್ಜೆ ಆಯ್ತಾ? ಖಂಡಿತ ಆಗ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಪರಮಾತ್ಮನ ಈ ಅದ್ಭುತವಾದ ರೂಪವನ್ನು ನೋಡಿ ಯಾರಿಗೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಂತೋಷವಾಯಿತು. ಏನು ಅಂದ್ರೆ ಪರಮಾತ್ಮನ ಮಹಿಮೆ ಎಷ್ಟು ಅಮೋಘವಾದದ್ದು. ಎಂತಹ ವ್ಯಕ್ತಿಗಳನ್ನೂ ಕೂಡ ಮೋಹಕರನ್ನಾಗಿ ಮಾಡುವ, ಮೋಹಿತರನ್ನಾಗಿ ಮಾಡುವಂತಹ ದೊಡ್ಡದಾದಂತಹ ಅಸಾಧಾರಣ ವ್ಯಕ್ತಿತ್ವ ಪರಮಾತ್ಮನದ್ದಿದೆ ಅಂತ ಅದನ್ನು ಕಂಡು ಪರಮಾತ್ಮನಲ್ಲಿ ಮತ್ತಷ್ಟು ಭಕ್ತಿ ಉಂಟಾಯಿತೆ ಹೊರತಾಗಿ ತಮ್ಮ ಕರ್ಮಗಳನ್ನು ನೋಡಿ ಅವರಿಗೆ ಲಜ್ಜೆ ಉಂಟಾಗ್ಲಿಲ್ಲ. ಇದನ್ನೇ
ಯಾವ್ದಾದ್ರೂ ಒಬ್ಬ ದೊಡ್ಡ ವ್ಯಕ್ತಿಗಳ ಎದುರುಗಡೆಯಲ್ಲಿ ಹೋಗಿ ಅವರ ಎದುರುಗಡೆಯಲ್ಲಿ ಮಾತನಾಡ್ತಾ ತಮ್ಮ ಅಜ್ಞಾನ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ, ನಮ್ಮ ಅಜ್ಞಾನ ಗೊತ್ತಾಯ್ತು ಅಂತ ವ್ಯಥೆ ಪಡಬಾರದು. ಆ ವ್ಯಕ್ತಿಗಳ ಜ್ಞಾನ ಎಷ್ಟು ದೊಡ್ಡದಿದೆ ಅಲ್ಲ, ಎಷ್ಟು ಸಾಧನೆಯನ್ನು ಮಾಡಿದ್ದಾರಲ್ಲ ಅಂತ ಆ ವಿಷಯದಲ್ಲಿ ನಮಗೆ ಸಂತೋಷ ಆಗಬೇಕು. ನಮಗೂ ಅವರ ಅನುಗ್ರಹದಿಂದ ಇಷ್ಟು ಜ್ಞಾನ ಬರ್ಲಿ ಅಂತ ನಾವು ಯೋಚನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಹಾಗೆ ರುದ್ರದೇವರು ಕೂಡ ಲವಲೇಶದಷ್ಟು ಲಜ್ಜಿತರಾಗ್ಲಿಲ್ಲ. ಪರಮಾತ್ಮನ ಮಹಿಮೆಯನ್ನ ತಿಳಿದು ಪರಮಾತ್ಮನನ್ನ ಮತ್ತೆ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಮೋಹಿನಿಯ ರೂಪವನ್ನು ಬಿಟ್ಟು ಮತ್ತೆ ಪುರುಷ ರೂಪವನ್ನು ಧರಿಸ್ತಾ ಇದ್ದಾನೆ. ಅಥಾವಗತ ಮಾಹಾತ್ಮ್ಯ ಆತ್ಮನೋ ಜಗದಾತ್ಮನಃ ಅಪರಿಜ್ಞೇಯ ವೀರ್ಯಸ್ಯ ನಮೇನೆ ತದುಹಾದ್ಭುತಂ. ಹಿಂದೆ ಪರಮಾತ್ಮನ ಮಾತಿನಲ್ಲೂ ಅವನಿಗೆ ಅಷ್ಟು ನಂಬಿಕೆ ಬಂದಿದ್ದಿಲ್ಲ. ನನ್ನ ರೂಪ ಬಹಳ ಮೋಹಕವಾದದ್ದು, ಯಾವ ಋಷಿಗಳಿಗೂ ಕೂಡ ಸುಲಭವಾಗಿ ವೈರಾಗ್ಯವನ್ನ ಹೊಂದಿದವರಿಗೂ ಕೂಡ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡುವಂತಹದ್ದು. ನೋಡು, ನೀನು ಹೇಳ್ತಿ ನೋಡ್ಬೇಕು ಅಂತ ಅಷ್ಟು ಬಯಕೆ ಇದೆ ಅಂದ್ರೆ ತೋರಿಸ್ತೇನೆ ಅಂತ ಹೇಳಿದಾಗ ತೋರ್ಸು ಅಂತ ಹೇಳಿದ್ದ. ನಮ್ಮ ಅಜ್ಜ ಹಾಗೆ ಹೇಳ್ತಾನೆ, ಏನು ಅಂತಹ ರೂಪ ನಾನ್ ನೋಡ್ದೆ ಇರೋಂತಹ ರೂಪವಾ ಅಂತ ಮನಸ್ಸಿನಲ್ಲಿ ಯೋಚನೆ ಇತ್ತು. ಆದ್ರೆ ಪರಮಾತ್ಮನ ಮಾತು ಎಂದಿಗೂ ಸುಳ್ಳು ಆಗೋದಿಲ್ಲ. ಸತ್ಯವಾಕ್ ಅಂತ ಪರಮಾತ್ಮನನ್ನ ಕರೀತಾರೆ. ಆ ಸತ್ಯವಾಕ್ತವ ಈಗ ತೀರ್ಮಾನವಾಯ್ತು. ಆಮೇಲೆ ಈಗ ನಂಬ್ತಾ ಇದ್ದಾನೆ. ರುದ್ರದೇವರು ಸ್ವಸ್ಥರಾಗ್ತಾ ಇದ್ದಾರೆ. ಅಸ್ವತಂತ್ರರ ಹಾಗೆ ವರ್ತನೆ ಮಾಡಿದ್ರಿಂದ ತಾನು ಅಸ್ವತಂತ್ರ. ಹಾಗೆ ಸಾಮಾನ್ಯ ಜನರಿಗೆ ಹೇಗೆ ಪರಮಾತ್ಮನ ಮೋಹಕ್ಕೊಳಗಾಗ್ತಾರೋ ಹಾಗೆ ನಾನು ದೊಡ್ಡ ಮೋಹಕ್ಕೊಳಗಾಗಿದ್ದೇನೆ ಅಂತ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಪರಮಾತ್ಮನನ್ನ ಮತ್ತೆ ಮನಸ್ಸಿನಲ್ಲಿ ಧ್ಯಾನಿಸಿದಾಗ ಪರಮಾತ್ಮ ಮೋಹಿನಿ ರೂಪವನ್ನು ತೊರೆದು ಪುರುಷ ರೂಪವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ತಮ ವಿಕ್ಲವ ಮೌರೀಡಂ ಆಲಕ್ಷ್ಯ ಮಧುಸೂದನಃ ಉವಾಚ ಪರಮ ಪ್ರೀತೋ ಬಿಭ್ರತ್ಸ್ವಾಂ ಪೌರುಷೀಂ ತನುಂ. ಇಷ್ಟು ಹೇಳಿದ ಮೇಲೆ ಮುಂದೆ ಪರಮಾತ್ಮ ಅನೇಕ ಮಾತುಗಳಿಂದ ರುದ್ರದೇವರಿಗೆ ಹೇಳ್ತಾನೆ. ನಿನ್ನ ಅಪೇಕ್ಷೆಯ ಹಾಗೆ ನಾನು ಈ ರೂಪವನ್ನು ಧರಿಸಿದ್ದೆ, ನಿನಗೆ ಈ ರೂಪವನ್ನು ನೋಡಿ ಸಮಾಧಾನವಾಗಿದೆ ಅಂತ ಭಾವಿಸ್ತೇನೆ ಅಂತ ಅನೇಕ ಮಾತುಗಳನ್ನು ಹೇಳ್ತಾನೆ. ಆ ಮಾತುಗಳನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಈ ರೀತಿಯಾದಂತಹ ರುದ್ರದೇವರು ಪರಮಾತ್ಮನ ಮಹತ್ವವನ್ನು ತಿಳಿದು ಎಷ್ಟು ಭಗವಂತನಲ್ಲಿ ಮತ್ತೆ ಭಕ್ತಿಯನ್ನು ಮಾಡಿದರೋ ಆ ಭಕ್ತಿಯ ಲವಲೇಶವನ್ನಾದ್ರೂ ಮತ್ತೆ ನಮ್ಮಲ್ಲಿ ಮನೋನಿಯಾಮಕರಾದ ರುದ್ರದೇವರು ಕರುಣಿಸಲಿ ಅಂತ ಅವರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಕಥೆಯ ಯಾವ ಅಂಶದಲ್ಲಿ ನಾವು ಗಮನವನ್ನು ಹರಿಸಬೇಕು ಅನ್ನೋ ವಿಷಯವನ್ನ ಮತ್ತೊಮ್ಮೆ ಮನದಟ್ಟು ಮಾಡಿಕೊಂಡು ಈ ಕಥೆಯನ್ನ ಕೇಳೋಣ, ರುದ್ರದೇವರ ಮಹತ್ವವನ್ನು ತಿಳಿಯೋಣ ಅಂತ ಹೇಳ್ತಾ, ಪ್ರದೋಷ ಕಾಲದಲ್ಲಿ ರುದ್ರದೇವರ ಅದ್ಭುತವಾದಂತಹ ಚರಿತ್ರೆಯನ್ನ, ಪರಮಾತ್ಮನ ಚರಿತ್ರೆಯನ್ನ ಕೇಳಿದ್ದೇವೆ. ಇದರಿಂದ ಬಂದಂತಹ ಎಲ್ಲ ಪುಣ್ಯದ ಫಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡೋಣ. ರುದ್ರಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಂ ಅಸ್ತು. ಹರಯೇ ನಮಃ. ಎಲ್ಲರಿಗೂ ನಮಃ.